ನಮಸ್ಕಾರ ಕೃಷಿಕ ಮಿತ್ರರೇ, ನಾನು ನಿಮ್ಮ HR ಮಂಜುನಾಥ್. ಇವತ್ತು 27 ಏಪ್ರಿಲ್ 2025 ಭಾನುವಾರ. ನಮ್ಮ ತೋಟದ ಕಾರ್ಯಕ್ರಮ ಹಿಂಡಿ ದ್ರಾವಣ ತಯಾರು ಮಾಡುವುದು. ಅದಕ್ಕೆ ನೋಡಿ, ನಾನು ಇವಾಗ ಕಾಮಧೇನು ಟ್ರೇಡರ್ಸ್, ರಾಜಾನುಕುಂಟೆ, ದೊಡ್ಡಬಳ್ಳಾಪುರ ರಸ್ತೆ ಅವರಿಂದ 100 kgಯಷ್ಟು ವಿವಿಧ ರೀತಿಯ ಹಿಂಡಿಗಳನ್ನು ತರಿಸ್ಕೊಂಡಿದ್ದೀನಿ. ನಿನ್ನೆ ಬಂತು ಇದೆಲ್ಲ, ಅವ್ರು ಕೊರಿಯರ್ ಕಳಿಸಿದರು. ನೀವು ಇಲ್ಲಿ ಗಮನಿಸ್ಬೋದು, ಪ್ರಾರಂಭದಲ್ಲಿರೋದು ಇದು ಕಡಲೆಕಾಯಿ ಹಿಂಡಿ ಮತ್ತು ಕೊಬ್ಬರಿ ಹಿಂಡಿ, ಎಡಿಬಲ್ ಆಯಿಲು. 2 ಥರದ ಹಿಂಡಿಗಳಿದೆ. ಇನ್ನೊಂದು ಎಡಿಬಲ್ ಆಯಿಲು ನೋಡಿ, ಅಲ್ಲಿ ಇದು ಕಪ್ಪು ಕಾಣುತ್ತಲ್ಲ, ಇದು ಸೂರ್ಯಕಾಂತಿ ಸನ್ಫ್ಲವರ್ ಆಯಿಲ್ ಸೀಡ್ಸು, ಕಪ್ಪಗಿರೋದು 3 ಆಯಿತು. 4ನೇದು ಬಂದು ನಮ್ಮ ಇದು ಏನು ಜಂಜಿಲಿ ಅಥವಾ ಎಳ್ಳು ಹಿಂಡಿ ಇದಾಯಿತು. ಇನ್ನು ಮೇಜರ್ ಸೆಂಟ್ರಲ್ ಕಾಣಿಸ್ತಿದೆ, ಇದು ಬೇವಿನ ಹಿಂಡಿ ತುಂಬ ಇದೆ ಕ್ವಾಂಟಿಟಿ. ಆಮೇಲೆ ಆ ಕಡೆ ಸ್ವಲ್ಪ ಹೊಂಗೆ ಹಿಂಡಿ ನೋಡಿ, ಇಲ್ಲಿ ಇದೆ ಹೊಂಗೆ ಹಿಂಡಿನೂ ಇದೆ ನೋಡಿ. ಭಾಳ ಒಳ್ಳೆಯದು ಹೊಂಗೆ ಮತ್ತು ಬೇವು ಮತ್ತು ಹರಳು. ಅವ್ರ ಹತ್ರ ಇವಾಗ ಹರಳು ಹಿಂಡಿ ಸಿಕ್ಕಿರಲಿಲ್ಲ, ಈ ಸಲ ಅವ್ರು ಕಳಿಸಿಲ್ಲ. ನೆಕ್ಸ್ಟ್ ಟೈಮಿಂದ ಅದನ್ನು ತರಿಸ್ಕೊತೀನಿ. ಸೊ ಈ ಥರ ಎಡಿಬಲ್ ಆಯಿಲ್ಗಳು 4, ಗ್ರೌಂಡ್ನಟ್ಟು, ಕೋಪ್ರಾ, ಸನ್ಫ್ಲವರು ಮತ್ತು ಸೆಸಿಮೆ. ನಾನ್ ಎಡಿಬಲ್ ಆಯಿಲು ನೀಮು ಮತ್ತು ಪೊಂಗುಮೆ ಅಥವಾ ಕರಂಜ ಅಂತ ಹೇಳ್ತಾರೆ ಅವರು. ಈ ರೀತಿ ಎಲ್ಲ ಥರದ ಹಿಂಡಿ ಮಿಶ್ರಣಗಳು ತಂದಿದೆ. ಇದರಲ್ಲಿ ಸುಮಾರು ನಮ್ಮಲ್ಲಿ 100 kgಯಷ್ಟು ಇಲ್ಲಿ ಹಿಂಡಿಗಳನ್ನು ನಾವು ತಂದಿದ್ದೀವಿ. ಇವತ್ತಿಂದ ಡ್ರಮ್ಗಳಲ್ಲಿ ನೆನೆಸಿ ನಮ್ಮ ತೋಟದ ಗಿಡಗಳಿಗೆಲ್ಲ ಹಾಕೋಕ್ಕೆ ಶುರು ಮಾಡ್ತೀವಿ. ನಾನು ಆಲ್ರೆಡಿ ಹೇಳ್ದಂಗೆ 50 kgನಲ್ಲಿ 3000 ಲೀಟ್ರು. ನಂದು ಈಗ 100 kg ಇದೆ. ಇದರಲ್ಲಿ 6000 ಲೀಟ್ರಷ್ಟು ನನಗೆ ಸಾವಯವ ದ್ರವರೂಪದ ಸಾವಯವ ದ್ರವ್ಯ ತಯಾರಾಗುತ್ತೆ. ಇದರಲ್ಲಿ ಸಸ್ಯ ಪೋಷಕಾಂಶಗಳು ಮತ್ತು ಸೂಕ್ಷ್ಮಜೀವಿಗಳಿಗೆ ಆಹಾರ ಎರಡೂ ಸಿಗುತ್ತೆ. ಇದನ್ನು ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಶ್ರಮದಲ್ಲಿ ನಮ್ಮ ತೋಟಗಳಲ್ಲಿ ನಾವಿನ್ನು ಅಳವಡಿಸ್ಕೋಬಹುದು. ನಾನಿದನ್ನು ಸತತವಾಗಿ ಮಾಡ್ತಾ ಬರ್ತಾಯಿದ್ದೀನಿ ಸೆಪ್ಟೆಂಬರ್ ಅಕ್ಟೋಬರಿಂದ. ಖಂಡಿತ ಇದನ್ನು ಮಾಡೋದ್ರಿಂದ ನಮ್ಮ ಮಣ್ಣಿಗೆ ನಾವು ಶಕ್ತಿ ತುಂಬ್ತೀವಿ. ಮಣ್ಣಿನಲ್ಲಿ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ನಮ್ಮ ಸಸ್ಯಗಳು ರೋಗ ನಿರೋಧಕತೆಯನ್ನು ಬೆಳೆಸ್ಕೊತವೆ. ಗುಣಮಟ್ಟದ ಸಸ್ಯಗಳು ಬೆಳೀತವೆ. ಯಾವಾಗ ನಮ್ಮ ಸಸ್ಯ ಆರೋಗ್ಯವಾಗಿರುತ್ತೋ ಅದಕ್ಕೆ ಕೀಟರೋಗ ಬಾಧೆ ಸಹ ಕಮ್ಮಿ ಆಗುತ್ತೆ. ಫಸಲಿನ ಉತ್ಪನ್ನ ಮತ್ತು ಫಸಲಿನ ಗುಣಮಟ್ಟ ಎರಡೂ ಚೆನ್ನಾಗಾಗುತ್ತೆ. ಇದು ಬಹಳ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಕೃಷಿ ಕಾರ್ಮಿಕರ ಅವಲಂಬನೆಯಲ್ಲಿ ನಾವು ಮಾಡ್ಬೋದಾದಂಥ ಒಂದು ಪ್ರಯತ್ನ ಹಿಂಡಿ ದ್ರಾವಣ. ಇದನ್ನು ನಾವು ಸತತವಾಗಿ ಮಾಡ್ತಾ ಬರೋಣ. ನಿಮ್ಮ ತೋಟದ ಗಿಡಗಳು ಯಾವುದೇ ಏಜಲ್ಲಿರಲಿ, ಯಾವುದೇ ಹಂತದಲ್ಲಿರಲಿ, ಇದು ಮಾಡ್ತಾ ಬರೋಣ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತೀರಾ, ಒಂದು ಗಿಡಕ್ಕೆ ಎಷ್ಟು ಲೀಟ್ರ್ ಹಾಕಬೇಕು, ಎಷ್ಟು ದಿವಸಕ್ಕೆ ಒಂದು ಸತಿ ಹಾಕಬೇಕು ಅಂತ ನಿಮ್ಮ ಪ್ರಶ್ನೆಗಳು ನನಗೆ ಬಂದಿದೆ. ಇಲ್ಲಿ ನಾವು ಎಷ್ಟು ಲೀಟ್ರ್ ಹಾಕ್ತೀವಿ ಅನ್ನೋದಕ್ಕಿಂತಲೂ ಎಷ್ಟು ಬೇಗ ಹಾಕ್ತೀವಿ ಅನ್ನೋದು ಮುಖ್ಯ. ಫ್ರೀಕ್ವೆನ್ಸಿ ಆಫ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ಯಾಕೆಂದರೆ ಇದು ನನ್ನ ಸೂಕ್ಷ್ಮಜೀವಿಗಳಿಗೆ ಆಹಾರ. ಸೊ ಹಾಗಾಗಿ ನಾನು ಎಷ್ಟು ಫ್ರೀಕ್ವೆಂಟಾಗಿ ಕೊಡ್ತಾ ಹೋಗ್ತೀನೋ ಅಷ್ಟು ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಡೈವರ್ಸಿಟಿ ಕ್ರಿಯೇಟ್ ಆಗುತ್ತೆ. ಮೈಕ್ರೋಬಿಯಲ್ ಡೈವರ್ಸಿಟಿ ಅಂತ ಹೇಳ್ತೀನಿ, ಅದು ಕ್ರಿಯೇಟ್ ಆಗುತ್ತೆ ಇಲ್ಲಿ ನಮ್ಮ ಬೇರು ವಲಯದಲ್ಲಿ. ಹಾಗಾಗಿ ಸಾಧ್ಯವಾದಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ. ಪ್ರತಿ 15 ದಿವಸಕ್ಕೆ ಸತಿ, ತಿಂಗಳಿಗೆ ಒಂದು ಸತಿ ನಿಮ್ಮ ಅನುಕೂಲತೆಗಳನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ನನಗೇನು ಕಷ್ಟವಿಲ್ಲದಲ್ಲೇ ನಾನು ತೋಟದ ಮನೆಗೆ ಬಾಗಿಲಿಗೆ ಬಂದಿದೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಅವ್ರು VRL ಪ್ಯಾಕ್ ಮಾಡಿ ಹಾಕಿದ್ರು. ಶುಕ್ರವಾರ ಬೆಳಗ್ಗೆ ಅಲ್ಲಿ ಕಳಿಸಿದ್ದಾರೆ ದೊಡ್ಡಬಳ್ಳಾಪುರದಿಂದ. ನೋಡಿ, ಶನಿವಾರ ನೆನ್ನೆ ಸಂಜೆ ಬಂದೇ ಬಿಡ್ತು ಹಾಸನಕ್ಕೆ. ಸಂಜೆ ಹೋಗಿ ತಗೊಂಬಂದೆ. ಇವತ್ತಿಂದ ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದರಲ್ಲಿ ಯಾರದೇ ಡಿಪೆಂಡೆನ್ಸಿಗಳಿರಲ್ಲ. ನಮ್ಮ ಬಿಡುವಿನ ಸಮಯದಲ್ಲಿ ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಬಂದು ನಮ್ಮ ತೋಟದಲ್ಲಿ ಬಂದು ನಾವು ಇದನ್ನು ಮಾಡಿಬಿಟ್ಟು ಹೊರಟೋಗ್ಬಿಡ್ಬೋದು. ಇದು ಬಹಳ ಸುಲಭವಾದ ಮಾರ್ಗ ಅಂತ ನಾನು ಅಂದ್ಕೊತೀನಿ. ನಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮತ್ತು ಮಣ್ಣಿಗೆ ಜೀವ ತುಂಬಲಿಕ್ಕೆ ಇದನ್ನು ನಾವು ಮಾಡ್ತಾ ಬರೋಣ. ಸೂಕ್ಷ್ಮಜೀವಿಗಳನ್ನು ಪದೇ ಸೇರಿಸೋದು ಬೇಡ. ನಾನು EM1 ಲಿಕ್ವಿಡ್ನ ಇವತ್ತು ಹಾಕ್ತೀನಿ, ಅದನ್ನು ನಿಮಗೆ ರೆಕಾರ್ಡ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಸೂಕ್ಷ್ಮಜೀವಿಗಳನ್ನು ಒಂದು ಸತಿ ಸೇರಿಸಿದ್ರೆ ಸಾಕು, ಅಥವಾ ಪ್ರಾರಂಭದಲ್ಲಿ ಸೇರಿಸಿದ್ರೆ ಸಾಕು. ಆಮೇಲೆ ಬೇಕಾಗಿರೋದು ಈ ರೀತಿ ಹಿಂಡಿ ದ್ರಾವಣ ಮತ್ತು ಮುಚ್ಚಿಗೆ, ಹಸಿ ಮತ್ತು ಒಣ ಮುಚ್ಚಿಗೆ, ಇವೆರಡನ್ನು ನಾವು ಗಮನಕ್ಕೆ ಬಂದುಬಿಟ್ರೆ ನಮ್ಮ ತೋಟದ ಗಿಡಗಳ ಆರೋಗ್ಯ ಮತ್ತು ರಕ್ಷಣೆ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ನನ್ನ ಜೊತೆ ನೀವು ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಈ ರೀತಿ ಕಲಿಕೆಯ ಪ್ರಯತ್ನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತಿರ್ತೀನಿ. ಎಲ್ಲರಿಗೂ ಶುಭವಾಗಲಿ.